ನೋಡ್ರಿ ವಿದ್ಯಾರ್ಥಿಗಳು ವಿಚಾರ ಮಾಡಿ ಗಣಿತ ಮಾಡ್ರಿ, ಚಂದಂಗೆ ತಿಳ್ಕೊಂಡು ಮಾಡ್ರಿ. ಈಗ ನೀವು ಮಾಡೋದಾದಿಂದ ವಿಡಿಯೋ ಆನ್ ಮಾಡ್ರಿ, ಭಾಳ ಲಕ್ಷ ಕೊಟ್ಟು ನೋಡ್ರಿ. ಇದು ಬಡ್ಡಿ ಲೆಕ್ಕ ಹೆಂಗೆ ನಾವು ದಿವಸಗಳನ್ನು ಕೌಂಟ್ ಮಾಡಬೇಕು ಅನ್ನೋದು. ನಾ ಹೆಂಗೆ ಕೌಂಟ್ ಮಾಡ್ತೀನಿ ದಿವಸ, ಅದೇ ಪ್ರಕಾರ ನೀವು ಕೌಂಟ್ಗಳನ್ನು ದಿನಗಳನ್ನು ಕೌಂಟ್ ಮಾಡಬೇಕು. ಈಗ ನೋಡ್ರಿ, ನೀವು ಮಾಡಿರಲ್ಲ, ಮಾಡೋದಾಗಿದ್ದ ವಿಡಿಯೋ ಆನ್ ಮಾಡಿರಿ, ನಾ ತಿಳಿಸ್ತೇನೆ, ಲಕ್ಷ ಕೊಟ್ಟು ನೋಡ್ರಿ. ಒಬ್ಬ ವ್ಯಕ್ತಿಯು 3650 ರೂಪಾಯಿಗಳನ್ನು ಶೇಕಡಾ 7 ಬಡ್ಡಿಯ ದರದಂತೆ 3 ಮಾರ್ಚ್ 1985ರಂದು ಸಾಲವನ್ನು ಒಯ್ದು 10 ಮೇ 1986ರಂದು ಸಾಲವನ್ನು ಹಿಂತಿರುಗಿಸಿದನು. ಹಾಗಾದರೆ ಆ ವ್ಯಕ್ತಿಯು ಹಿಂತಿರುಗಿಸಿದ ಹಣ ಎಷ್ಟು? ನೋಡಿ, ಮೊದಲ ಸಂಗತಿಗಳನ್ನು ತಿಳಿಸ್ತಾನೆ. ಅಸಲು ಬರೋಬ್ಬರಿ 3650 ರೂಪಾಯಿ. ದರ ಬರೋಬ್ಬರಿ ಶೇಕಡಾ 7. ಅವಧಿ ಬರೋಬ್ಬರಿ, ಅವಧಿ ತಕ್ಕೋಬೇಕೀಗ ನೀವು ನೋಡ್ರಿ. ನಾ ಅವಧಿ ಹೆಂಗೆ ತೆಗಿತೀನಿ ಅನ್ನೋದು ನೋಡ್ರಿ. ಎಷ್ಟು? ಮಾರ್ಚ್ 3ರಿಂದ 3 ಮಾರ್ಚ್ ಅಂದ್ರೆ 3 ಅಂತೆ ತಿಳ್ಕೊರಿ. 3/3/1985ರಿಂದ 2 ಮಾರ್ಚ್ 1986ಕ್ಕೆ 365 ದಿವಸ. ಅದು ನೋಡ್ರಿ, ನೆನ್ಪಿಟ್ಕೋರಿ, 365 ದಿವಸ. ಅದು ನೋಡ್ರಿ, ಕರೆಕ್ಟ್ ಅದನ್ನೋ ಇಲ್ಲೋ. 365 ದಿವಸ ಆದಿಂದ ಮರುದಿವ್ಸ ಮತ್ತೆ ಹಿಡಿಬೇಕಾಗ್ತದೆ ನೀವು. ಹೆಂಗಂದ್ರೆ ಮಾರ್ಚ್ 3ರಿಂದ ಎರಡಾಗ್ತೀಗ. ಮಾರ್ಚ್ 3ರಿಂದ ಅಂದ್ರೆ ನೀವು ಮಾರ್ಚ್ ಆದಿಂದ ಮಾರ್ಚದ ದಿವಸಗಳಿನ ತಕ್ಕೋಬೇಕು. ಈಗ 2ರಿಂದ ಅಷ್ಟೇ ಕೌಂಟ್ ಆತೀಗ. ಮಾರ್ಚ್ ಬರೋಬ್ಬರಿ ಎಷ್ಟು ದಿವಸ ಅನ್ನೋದು ನೀವು ತಿಳ್ಕೊರಿ. ಮಾರ್ಚ್ ಬರೋಬ್ಬರಿ ಮಾರ್ಚ್ ದಿನಗಳು ಜನವರಿ, ಫೆಬ್ರವರಿ, ಮಾರ್ಚ್ 31ರೊಳಗೆ ಎಷ್ಟು ಕಳಿಬೇಕು ವಿಚಾರ ಮಾಡಿ ಕಳಿಬೇಕು ನೀವು. ಅಂದ್ರೆ ಅದ್ರ ನಿಮಗೆ ಸರಿಯಾಗಿ ಅರ್ಥ ತಿಳಿತದೆ. ಈಗ ನೀವು 2 ಹಿಡ್ದಿರಿ ಅಂತಂದ್ರೆ ನಾವೇನು ಮಾಡ್ಬೇಕಿಲ್ಲಿ? 2 ಅಂದ್ರೆ ನಾವು 3 ಅಂದ್ರೆ ಈಗ 2 ಇಲ್ಲಿ ಹಿಡ್ದಿರಿ ಅಂದ್ರೆ ನಾವು 3ರಿಂದ ಇದ್ರಾಗ ನಾವು ಕಳಿಬೇಕು. ಅಂದ್ರೆ 3 ದಿವಸ. 2 ಅಂದ್ರೆ 3ರಿಂದ ಚಾಲು ಆಗ್ಯದ. ಇಲ್ಲಿ 3ರಿಂದ ಅಂದ್ರೆ 9 ದಿವಸ. ಎಲ್ಲ ಬಂತು. 29 ದಿನ. ಅದು ಮಾರ್ಚ್ದಾಗ 29 ದಿವಸ. ಅದು ನೋಡ್ರಿ, ಭಾಳ ಅರ್ಥ ಮಾಡ್ಕೋಬೇಕು. ಮಾರ್ಚ್ದೊಳಗೆ ಎಷ್ಟಾಗ್ತಾವ? 29 ದಿವಸ ಆಗ್ತಾವ. ಆಮೇಲೆ ನೋಡ್ರಿ, ಎಲ್ಲದ ಏಪ್ರಿಲ್. ಮಾರ್ಚ್ ಎಷ್ಟಾಯ್ತು? 31 3 ಕಳೆದ್ರಿ ಅಂದ್ರೆ 2 ಅದಂದ್ರೆ 3 ಕಳಿಬೇಕು ನೀವು ಇಲ್ಲಿ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದನ್ನು ಏಪ್ರಿಲ್ ಬರೋಬ್ಬರಿ ಎಷ್ಟು ದಿವಸ? ಏಪ್ರಿಲ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 30 ದಿವಸ. ಏಪ್ರಿಲ್ 30. ಅವ 10ನೇ ತಾರೀಕು ಕೊಡ್ತಾನಂದ್ರೆ ಏಪ್ರಿಲ್ ಮೇ 10ನೇ ತಾರೀಕು ಕೊಡ್ತಾನಪ್ಪ ಅಂತಂದ್ರೆ ನೀವು ಎಷ್ಟು ಹಚ್ಕೋಬೇಕು ಅದನ್ನು ತಿಳ್ಕೊಬೇಕು. ಮೊದಲು ಎಷ್ಟು ಹಚ್ಕೋತೀರಿ? ಅಲ್ಲೇ 10ಕ್ಕೆ ಕೊಡ್ತಾನಂದ್ರೆ 9 ದಿವಸ. ನೋಡಿ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಗಣಿತಗಳನ್ನ ದಿವಸ ಕೌಂಟ್ ಮಾಡೋದು ಭಾಳ ಹುಷಾರು. ನೋಡಿ, ನಮ್ಗೆ ಹಂಗನಿಸ್ತದ. 9, 30, 29 ಕರೆಕ್ಟ್ ಆಯ್ತು. ಮಾರ್ಚ್ 3ರಿಂದ 3 ಮಾರ್ಚ್ 1985ರಿಂದ 2/3/86ಕ್ಕೆ 365 ದಿವಸ. ಅದು ಇಲ್ಲಿ 2ನೇ ತಾರೀಕು ಹಿಡ್ದದಂದ್ರೆ 3ನೇ ತಾರೀಕು ನೀವು ಇಲ್ಲಿ ಕಳಿಬೇಕು. 31ರೊಳಗೆ ಜನವರಿ, ಫೆಬ್ರವರಿ, ಮಾರ್ಚ್ 31ರೊಳಗೆ 3 ಕಳೆದ್ರೆ ಅಂದ್ರೆ 29 ದಿನ. ಅದು ಏಪ್ರಿಲ್ ಕರೆಕ್ಟ್ 30 ದಿವಸ ಆಯ್ತು. ಮೇ 10ನೇ ತಾರೀಕು ಒಯ್ದು ಕೊಡ್ತಾನಂದ್ರೆ 9 ದಿವಸ ನೀವು ಇಲ್ಲಿ ಹಚ್ಕೋಬೇಕು. 9, 9, 18, 1, 5, 23. ಕೆಲ ಬಂತು 2.
2 5 6 7 7 1 6 13 9 9 9 18 1 5 2 5 5 4 9 9 1 6 15 453 443 ಆಗ್ತದ 453 ಆಗ್ತದ ನೋಡ್ರಿ 433 ಆಗ್ತದ 400 ನೋಡ್ರಿ 9 9 18 1 5 23 2 1 5 5 1 2 7 1 6 13 ಅದೇ ಅದೇ ನೋಡಿ 9 9 18 1 5 23 2 1 5 6 7 1 6 13 3 1 1 4 ಅವಧಿ ಬರೋಬ್ಬರಿ ಎಷ್ಟು ನೋಡಿ 433 ದಿನಗಳು ಅವಧಿ ಬರೋಬ್ಬರಿ ಅವಧಿ ಬರೋಬ್ಬರಿ 433 ದಿನಗಳು. ಈಗ ಸರಳ ಬಡ್ಡಿ ತಕ್ಕೋಬೇಕೀಗ ನೀವು ಹಚ್ಕೊಳ್ಳಿ. ಸರಳ ಬಡ್ಡಿ ಬರೋಬ್ಬರಿ ಅಸಲು ಗುಂಡ್ಲೆ ಅವಧಿ ಅವಧಿ ಗುಂಡ್ಲೆ ದರ ಸರ್ವಾಸ್ ಬಾಗಿಲೆ ಏನು ಬರ್ತದ 100 ಗುಂಡ್ಲೆ 365 ದಿವಸ ಹಚ್ಚಲೇಬೇಕು ನೀವು. ಯಾಕೆ ದಿವಸದಾಗದ ಲೆಕ್ಕ. ಈಗ ನೋಡಿ ಎಷ್ಟು ಅಸಲು ಎಷ್ಟದ 3650 3650 ಅವಧಿ ಎಷ್ಟದ 433 ದಿನ 433 ದಿನ. ದರ ಎಷ್ಟದ 7 ಅದ. ಸರ್ವಾಸ್ ಬಾಗಿಲೆ 100 ಗುಂಡ್ಲೆ 365. ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಈ ಪೂಜೋತು 365 ಒಂದಲೆ 365 ಒಂದಲೆ. ಆಮೇಲೆ ಬಡ್ಡಿ ಎಷ್ಟಾಗ್ತದೆ ನೋಡ್ರಿ. 7 3 21 ಕೈಲ ಬಂತು 2 7 3 21 1 2 23 ಕೈಲ ಬಂತು 2 7 4 28 29 30 31 ಎಷ್ಟು ಬರ್ತದ ಬಡ್ಡಿ 31 ಸ್ವಲ್ಪ ಜಾಗ ಸಂಬಂಧ ನೋಡಿ ತಪ್ಪಬಾರ್ದು. 433 ಗುಂಡ್ಲೆ 7 7 3 21 2 7 3 21 1 2 23 7 4 28 29 30 ಬರೋಬ್ಬರಿ 31 ಡಿವೈಡೆಡ್ ಬೈ 10 ಬರೋಬ್ಬರಿ 303 ರೂಪಾಯಿ. ಒಂದಂದ್ರೆ ಅದನ್ನು ಒಂದು 0 ತೊಗೊಂಡು ಬಿಡ್ರಿ. ಬಡ್ಡಿ ಸರಳ ಬಡ್ಡಿ ಬರೋಬ್ಬರಿ 303 ರೂಪಾಯಿ ಬಿಂದು 10 ರು. ಹಿಂತಿರುಗಿಸಬೇಕಾದ ಹಣ ಬರೋಬ್ಬರಿ ಮೊತ್ತ ಬರೋಬ್ಬರಿ ಏನು ಅಸಲು ಪ್ಲಸ್ ಬಡ್ಡಿ. ಅಸಲು ಎಷ್ಟದ 3650 3650 ಪ್ಲಸ್ ಬಿಂದು 00 ಪ್ಲಸ್ 303 ಬಿಂದು 10 ಈಕ್ವಲ್ ಟು ಒಟ್ಟ ತಪ್ಪಬಾರ್ದು. ಗಣಿತಗಳು ತಪ್ಪಬಾರ್ದು. 3650 303 ಬಿಂದು 1 ಇರಲಿ. ಅದು ನಮ್ಮ 3 5 6 3 9 3 3 ಅಂದ್ರೆ 3953 ಬಿಂದು 10 ರೂಪಾಯಿ. ಆನ್ಸರ್ ಈಸ್ ಈಕ್ವಲ್ ಟು 3953 ಬಿಂದು 10 ರೂಪಾಯಿ ಹಿಂತಿರುಗಿಸಬೇಕಾದ ಹಣ. ನಾ ಕರೆಕ್ಟ್ ಅದೆಲ್ಲ ಚೆಕ್ ಮಾಡ್ತೀನಿ.
ನೋಡ್ರಿ ಏನು ಹೇಳ್ಯಾನವ 3953.10 ಬಂದಿತ್ತಂದ್ರೆ ನಿಮ್ಮದು ಕರೆಕ್ಟ್ ಹಾಕೊಡ್ರಿ. ಹೆಂಗೆ ತಿಳಿಸೀನಿ ಅನ್ನೋದು ಇದು ತಿಳಿಸಿದ ಕಚ್ಚಾ ನಿಮಗೆ ಮಾತು ಕಾಣಿಸ್ತದ, ಅದ್ರ ಗಣಿತ ಡಿಸಿಪ್ಲಿನ್ ಕಾಣಿಸಂಗಿಲ್ಲ, ಅದಕ್ಕೆ ನಾವು ಒಳಗಿಸ್ತೀವಿ. ಇನ್ನೊಂದು ಸಲ ನೀವು ಹೆಂಗೆ ದಿವಸಗಳನ್ನು ಕೌಂಟ್ ಮಾಡ್ಕೋಬೇಕು ಅನ್ನೋದು ನೋಡ್ಕೊರಿ. ಇನ್ನೊಂದು ಸಲ ತಿಳಿಸಿ ಹೇಳ್ತಾವೆ. ಅಸಲು ಬರೋಬ್ಬರಿ 3,650 ರೂಪಾಯಿ, ದರ ಬರೋಬ್ಬರಿ 7%, ಅವಧಿ 3/3/85ರಿಂದ 2/3/86ಕ್ಕೆ 365 ದಿವಸ ಆಗ್ತದೆ. ಇದನ್ನು ಕೌಂಟ್ ಮಾಡೋದು ಹೆಂಗೆ ಒಂದು ವರ್ಷದ್ದು. ಇಲ್ಲಿ 3 ಅದ ಅಂದ್ರೆ 2 ತನಕ ಲೆಕ್ಕ ಮಾಡಬೇಕು. ಇಷ್ಟೇ ನೀವು ತಿಳ್ಕೊಬೇಕು. ಇಲ್ಲಿ 3 ಅದ ಅಂದ್ರೆ 2ಕ್ಕೆ 1 ವರ್ಷ ಆಗ್ತದೆ. ಇಲ್ಲಿ 4 ಇತ್ತು, ಇಲ್ಲಿ 3ಕ್ಕೆ 1 ವರ್ಷ ಆಗ್ತದೆ. ತಿಂಗಳ ಸೇಮ್ 3/3/85ರಿಂದ 2/3/86ಕ್ಕೆ 365 ದಿವಸ ಆಗ್ತದೆ. ಇನ್ನು 3 ಅದ ಅಂತಂದ್ರೆ ನಾವು ಏನು 3 ಹಿಡಿಬೇಕಾಗ್ತದೆ. ಅವಾಗ ಏನು ಮಾಡ್ಬೇಕು, 31ರೊಳಗೆ 3 ಕಳಿಬೇಕು. ಇದು 2ಕ್ಕೆ ಮುಗೀತು. ಈಗ 3 ಹಿಡಿಬೇಕು ಅಂದ್ರೆ ಕಳಿಬೇಕು 29 ದಿನ. ಏಪ್ರಿಲ್ 30 ದಿನ. ಮೇ ಎಷ್ಟದ 10 ಅದ ಅಂದ್ರೆ 10ನೇ ತಾರೀಕು ಒಯ್ದು ಕೊಡ್ತಾನಂದ್ರೆ 9 ದಿವಸ ಮಾಡ್ಕೋಬೇಕು. ಇದನ್ನು ಅಂದ್ರೆ 433 ದಿವಸ ಅದು. ಬಟ್ ಅವಧಿ ಬರೋಬ್ಬರಿ ಎಷ್ಟು 433 ದಿವಸ ಅದು. ಎಷ್ಟು ಸರಳ ಅದ, ಕಡಿ ನೋಡ್ತೀರ ಭಾಳ ಬಿರಿ ಅದ. ಅಲ್ಲಿ ಕಡ್ತಾವಡಿಯಾಗಿ ಎಷ್ಟು ಸರಳ ಅದ ನೋಡ್ರಿ. ಬಡ್ಡಿ ಬರೋಬ್ಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸವಾಲೆ 100 ಗುಂಡ್ಲೆ 365. 3,650 ಗುಂಡ್ಲೆ 433 ಗುಂಡ್ಲೆ 700 ಗುಂಡ್ಲೆ 365. ಇಲ್ಲಿ 100 ಗುಂಡ್ಲೆ 1 ಹಚ್ತಿರ್ತಿರಲ್ಲ, 365 ಹಚ್ಬೇಕು ದಿವಸ ಬಂದಾಗ. ಈ 0 ಈ 0 365 ಒಂದಲೇ 365 ಒಂದಲೇ ಹೋಯ್. 433ಕ್ಕೆ 7ಕ್ಕೆ ಗುಣಾಕಾರ ಮಾಡಿದ್ರೆ 303 1 ಬಂತು. ಯಾಕಂದ್ರೆ ಇದು ದಶಾಂಶದ, ಅದರ ಸ್ಥಾನ ಬೆಲೆ ಕೊಡಬೇಕು. ಅಂದ್ರೆ 303 ರೂಪಾಯಿ 10 ಪೈಸೆ ಬಡ್ಡಿ ಆಯ್ತು. ಸರಳ ಬಡ್ಡಿ ಬರೋಬ್ಬರಿ 303.10 ರೂಪಾಯಿ ಆಯ್ತು. ಮೊತ್ತ ಬರೋಬ್ಬರಿ ಅಸಲು ಪ್ಲಸ್ ಬಡ್ಡಿ 3,650 303.10 ಒಂದು 0 ಕೊಟ್ಕೊಳ್ಳಿ. ನಿಮಗದು ಪರ್ಮಿಷನ್. ಹಿಂತಿರುಗಿಸಬೇಕಾದ ಹಣ ಬರೋಬ್ಬರಿ 3,953.10 ರೂಪಾಯಿ. ಉತ್ತರ ಬರೋಬ್ಬರಿ 3,953.10. ಇಂಥ ಬಡ್ಡಿ ಲೆಕ್ಕ ಮಾಡ್ಲಿಕ್ಕೆ ಬಂತಂದ್ರೆ ನಿಮ್ಮ ಮುಂದೆ ಯಾವುದು ಅನಿಸೋದಿಲ್ಲ. ಇಂಥ ಬಿರಿಯಿದ್ದ ಗಣಿತಗಳನ್ನೇ ನೀವು ಏನು ಮಾಡಬೇಕು, ಕಲಿಬೇಕು, ಪ್ರಯತ್ನ ಮಾಡಬೇಕು. ತಿಳಿತಲ್ಲ? ಇದನ್ನ ಇಲ್ಲಿ ಜಾಸ್ತಿ ಸಾಲೋದಿಲ್ಲ ಅಂತ ಇಲ್ಲಿ ಇಟ್ಟಂತಾಳಗ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಕು. ಸರಿಯಾಗಿ ಗಣಿತಂದು ನೋಡ್ರಿ. 2 ಸಲ 3 ಸಲ ರಿಪೀಟ್ ಮಾಡ್ರಿ. ಮುಂದೀಗ ನಿಮಗೆ ಹೆಚ್ಚು ಕಡಿಮೆ ಮೊತ್ತ ಕಂಡು ಹಿಡಿದು ಬಂತು. ಸರಳ ಬಡ್ಡಿ ಕಂಡು ಹಿಡಿ ಲೆಕ್ಕಗಳಾದು, ಮೊತ್ತ ಕಂಡು ಹಿಡಿಬೇಕಾದದ್ದು ಲೆಕ್ಕಗಳಾದು. ಇನ್ನು ಮುಂದಿನ ಸ್ಟೆಪ್ ಯಾವ್ದು ಬರ್ತದ ಲಕ್ಷ್ಯ ಕೊಟ್ಟು ನೋಡ್ರಿ. ಇಂಥ ಬಿರಿ ಗಣಿತಗಳನ್ನು ಕಲಿಯೋದ್ರಿಂದ ಏನಾಗ್ತದೆ, ಕಲಿಬೇಕನ್ನೋ ಭಾವನೆ ಎಂದು ಬೋರ್ಡ್ ಕಡೆ ನೋಡ್ರಿ ಎಲ್ಲ ಗಣಿತಗಳು ಬರ್ತಾವ. ನವೋದಯ ಸೈನಿಕ್ ಸ್ಕೂಲದ್ದು ಡಿಕ್ಷನರಿ. ಇದರಾನ ಗಣಿತ ಎಕ್ಸ್ಪರ್ಟ್ ಆಗಿಬಿಟ್ರೆ ಅಂದ್ರೆ ಇದನ್ನು ಬಿಟ್ರೆ ನಿಮ್ಮ ಗಣಿತ ಏನೂ ಕೇಳಿಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮ ಸರಳ ಬಡ್ಡಿ ಲೆಕ್ಕದಾಗ ಬರೀ ಕೇವಲ 2-3 ಇರ್ತಾವಂತ ತಿಳ್ಕೊಬಾರ್ದು. ಕನಿಷ್ಠ ಒಂದು 40-50 ಮಾದರಿ ಬರ್ಬೋದು. ಎಷ್ಟು ಬರ್ತಾವ ನನಗೆ ಗೊತ್ತಿಲ್ಲ. ನಾವೆಲ್ಲ ಹಿಂಗೆ ಹೇಳೋದ್ರಿಂದ ಏನಾಗ್ತಾರೆ, ನೀವು ಪರ್ಫೆಕ್ಟ್ ಆಗಿಬಿಡ್ತೀರಿ. ಈ ಗಣಿತಗಳೇ ಒಂದೇ ಸರಳ ಬಡ್ಡಿ ಒಂದು 2 ಲೆಕ್ಕ ಕಲ್ತು ಬಿಟ್ರಿ ಅಂದ್ರೆ ನಿಮ್ಗೆ ಅದು ಗುರ್ತಾಗೋದಿಲ್ಲ. ರೂಪಾಯಿ ಪೈಸೆದಾಗ ಬಡ್ಡಿ ಹೆಂಗೆ ಕಂಡು ಹಿಡಿಬೇಕು, ತಿಂಗಳದಾಗ ಹೆಂಗೆ ಹಿಡಿಬೇಕು, ದಿನದಾಗ ಹೆಂಗೆ ಹಿಡಿಬೇಕು, ವರ್ಷದಾಗ ಹೆಂಗೆ ಹಿಡಿಬೇಕು, ದಶಮಾಂಶದಾಗ ಹೆಂಗೆ ಹಿಡಿಬೇಕು, ವರ್ಷಕ್ಕೆ ವರ್ಷ ಹೆಂಗೆ ಕಂಡು ಹಿಡಿಬೇಕು, ಅಧಿಕ ವರ್ಷದಾಗ ಹೆಂಗೆ ಕಂಡು ಹಿಡಿಬೇಕು, ಸಾಮಾನ್ಯ ವರ್ಷದಾಗ ಹೆಂಗೆ ಕಂಡು ಹಿಡಿಬೇಕು. ಇವೆಲ್ಲ ಗಣಿತಗಳನ್ನು ನೀವು ಪರ್ಫೆಕ್ಟ್ ಕಲ್ತ್ರಿ ಅಂದ್ರೆ ನೀವು ಸೆಕೆಂಡ್ ಇಯರ್ ಇರಲಿ, 10th ಇರಲಿ, 7ನೇದು ಇರಲಿ, ರ್ಯಾಂಕ್ ಸ್ಟೂಡೆಂಟ್. ಇದು ಅಭ್ಯಾಸ ನೋಡ್ರಿ, ಕಲೀರಿ, ಶಾಣ್ಯರಾಗ್ರಿ. ಬರೀ ನಾವು ಡಿಗ್ರಿ ತೊಗೊಂಡು ಏನು ಮಾಡೋದು, ನಮ್ಮ ಶಾಣ್ಯತನ ಇದ್ದರೇ ನಮ್ಮ ಬೆಲೆ ಹೊರಗೆ ಬರೋದು. ಬ್ಯಾಟ್ರಿ ಹೊಸ ತೊಗೊಂಡು ಏನು ಮಾಡೋದು, ಸೆಲ್ ಪವರ್ಫುಲ್ ಇರ್ಬೇಕು. ಹಂಗೆ ವಿದ್ಯಾರ್ಥಿಗಳ ಸೆಲ್ ಇದ್ದಾಗ ನೀವು ಎಷ್ಟು ಚಾರ್ಜ್ ಆಗ್ತೀರಿ ಅಷ್ಟು ಶಾಣ್ಯರಾಗ್ತಾರೆ. ಲಕ್ಷ್ಯ ಕೊಟ್ಟು ನೋಡ್ರಿ. ಹಾಗೆಲ್ಲ ರಿಪೀಟ್ ವಿಡಿಯೋಗಳನ್ನು ನೋಡ್ರಿ. ಟೆಲಿಗ್ರಾಮ್ ಕ್ಲಾಸ್ನಾಗ ನೋಡ್ರಿ, ನೀವೇ ಶಾಣ್ಯರಾಗ್ತೀರಿ. ಥ್ಯಾಂಕ್ ಯು. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.